ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇನ್ನು ಈ ಪೆಂಡ್ರೈವ್ ಕೇಸ್ ರಾಜಕೀಯ ಕೆಸರೆರಚಾಟಕ್ಕೂ ಕೂಡ ಕಾರಣವಾಗ್ತಾ ಇದೆ. ಕಾಂಗ್ರೆಸ್ ಈ ಪ್ರಕರಣದಲ್ಲಿ ಬಿಜೆಪಿಯನ್ನ ಎಳೆದು ತಂದಿತ್ತಲ್ಲ, ಇದಕ್ಕೆ ಪೆಂಡ್ರೈವ್ ಕೇಸ್ನಲ್ಲಿ ಬಿಜೆಪಿ ಅವರನ್ನ ಎಳೆದು ತರಬೇಡಿ ಅಂತ ಹೇಳಿ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಇದ್ರ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಎರಡು ಕುಟುಂಬಗಳ ಮಧ್ಯೆ ನಡೀತಾ ಇರುವಂತಹ ಫೈಟ್. ಡಿಕೆಶಿ ಎಚ್ ಡಿ ಕುಮಾರಸ್ವಾಮಿ ಇವ್ರ ನಡುವೆ ನಡೀತಾ ಇರುವಂತಹ ಟಾಕ್ ಫೈಟ್. ಅವರವರ ಡೊಂಕುಗಳನ್ನ ಅವರವರೇ ತಿದ್ದುಕೊಳ್ಳಲಿ, ಅವರವರ ಡೊಂಕುಗಳನ್ನ ಅವರವರೇ ತಿದ್ದುಕೊಳ್ಳಲಿ. ಇಬ್ರು ಕೂಡ ಈ ಪ್ರಕರಣವನ್ನ ವೈಯಕ್ತಿಕವಾಗಿ ತೆಗೆದುಕೊಂಡಿದ್ದಾರೆ. ಗಮನಿಸ್ತಾ ಇದ್ದೀವಿ ಏನೇನು ಆಗ್ತಾ ಇದೆ ಅಂತ ಹೇಳಿ. ಇಬ್ರು ಸ್ವಪ್ರತಿಷ್ಠೆಗೆ ವೈಯಕ್ತಿಕವಾಗಿ ತೆಗೆದುಕೊಂಡಿದ್ದಾರೆ. ಯಾರೇ ತಪ್ಪು ಮಾಡಿದ್ರು ಕೂಡ ಕ್ರಮ ಆಗಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಆರ್ ಅಶೋಕ್ ರಿಯಾಕ್ಷನ್ ಕೊಡ್ತಿದ್ದಾರೆ. ಈ ಪೆಂಡ್ರೈವ್ ನಲ್ಲಿ ಬಿಜೆಪಿಯನ್ನ ಎಳೆದು ತರಬೇಡಿ ಅಂತ. ಈ ಕೇಸಿಗೆ ಸಂಬಂಧಪಟ್ಟಂತೆ ಈಗಾಗಲೇ JDS ಮತ್ತು ಕಾಂಗ್ರೆಸ್ ಮಧ್ಯೆ ದಿನ ವಾಕ್ ಟಾಕ್ ನಡೀತಾ ಇದೆ. ಅದು ಏನೇನಾಗುತ್ತೋ ಎಲ್ಲಿಗೆ ಮುಟ್ಟುತ್ತೋ ಅಂತೂ ನನಗೂ ಗೊತ್ತಿಲ್ಲ. ಇದೊಂದು ವೈಯಕ್ತಿಕವಾಗಿ ಆಗೋಗ್ಬಿಟ್ಟಿದೆ. ಜನಗಳ ಒಂದು ಅಭಿವೃದ್ಧಿ ಕಾರ್ಯಗಳ ಡಿಸ್ಕಷನ್ ಎಲ್ಲೂ ನಡೀತಾ ಇಲ್ಲ. ಅದರಿಂದ ನಮಗೆ ಈ ಸುದ್ದಿ ಬೇಡ. ನಮಗೆ ರಾಜ್ಯದ ಒಳಿತು ಇಂಪಾರ್ಟೆಂಟು. ಇದು ಅವರ ವೈಯಕ್ತಿಕ, ಅವರಿಬ್ಬರು ಕುಟುಂಬದ್ದು. ಇದು DK ಶಿವಕುಮಾರ್ ಮತ್ತು ಕುಮಾರಸ್ವಾಮಿಯವರ ಕುಟುಂಬದ ವೈಯಕ್ತಿಕ ಜಗಳ. ಇದಕ್ಕೆ ರಾಜ್ಯವನ್ನು ತೊಡಗಿಸ್ಕೊಂಡ್ರೆ 7 ಕೋಟಿ ಜನರಿಗೆ ಅನ್ಯಾಯ ಮಾಡ್ದಂಗೆ ಆಗ್ತೈತೆ. ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಬೇಕು. ಅದರಲ್ಲಿ ಎರಡು ಮಾತಿಲ್ಲ. ಇಲ್ಲಿ ನೆಲದ ಕಾನೂನು ಏನಿದೆ ಆ ಕಾನೂನು ಪ್ರಕಾರ ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು. ಇದನ್ನು BJP ಸ್ಪಷ್ಟ ನಿಲುವು. ಆದರೆ ಈ ಕುಟುಂಬದ ಗಲಾಟೆಗೆ BJP ಎಂಟ್ರಿ ಆಗಲ್ಲ. ನೋಡಿ, ಈ ಕೇಸಿಗೆ ಸಂಬಂಧಪಟ್ಟಂತೆ ಈಗಾಗಲೇ JDS ಮತ್ತು ಕಾಂಗ್ರೆಸ್ ಮಧ್ಯೆ ದಿನ ವಾಕ್ ಟಾಕ್ ನಡೀತಾ ಇದೆ. ಅದು ಏನೇನಾಗುತ್ತೋ ಎಲ್ಲಿಗೆ ಮುಟ್ಟುತ್ತೋ ಅಂತೂ ನನಗೂ ಗೊತ್ತಿಲ್ಲ. ಇದೊಂದು ವೈಯಕ್ತಿಕವಾಗಿ ಆಗೋಗ್ಬಿಟ್ಟಿದೆ. ಜನಗಳ ಒಂದು ಅಭಿವೃದ್ಧಿ ಕಾರ್ಯಗಳ ಡಿಸ್ಕಷನ್ ಎಲ್ಲೂ ನಡೀತಾ ಇಲ್ಲ. ಅದರಿಂದ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಮಗೆ ಈ ಸುದ್ದಿ ಬೇಡ. ನಮಗೆ ರಾಜ್ಯದ ಒಳಿತು ಇಂಪಾರ್ಟೆಂಟು. ಇದು ಅವರ ವೈಯಕ್ತಿಕ, ಅವರಿಬ್ಬರು ಕುಟುಂಬದ್ದು. ಇದು DK ಶಿವಕುಮಾರ್ ಮತ್ತು ಕುಮಾರಸ್ವಾಮಿಯವರ ಕುಟುಂಬದ ವೈಯಕ್ತಿಕ ಜಗಳ. ಇದಕ್ಕೆ ರಾಜ್ಯವನ್ನು ತೊಡಗಿಸ್ಕೊಂಡ್ರೆ 7 ಕೋಟಿ ಜನರಿಗೆ ಅನ್ಯಾಯ ಮಾಡ್ದಂಗೆ ಆಗ್ತೈತೆ. ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಬೇಕು. ಅದರಲ್ಲಿ ಎರಡು ಮಾತಿಲ್ಲ. ಇಲ್ಲಿ ನೆಲದ ಕಾನೂನು ಏನಿದೆ ಆ ಕಾನೂನು ಪ್ರಕಾರ ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು. ಇದನ್ನು BJP ಸ್ಪಷ್ಟ ನಿಲುವು. ಆದರೆ ಈ ಕುಟುಂಬದ ಗಲಾಟೆಗೆ BJP ಎಂಟ್ರಿ ಆಗಲ್ಲ. ನೋಡಿ, ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.